ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಇವತ್ತು ಕ್ವಿಕ್ಕಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂತಹ ಬಾಂಬೆ ಫೇಮಸ್ ವಡಾಪಾವ್ ಯಾವ ಥರ ಮಾಡೋದಂತ ತಿಳ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ನಾನು 3 ಬೇಯಿಸಿದಂತಹ ಬಟಾಟನ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಫಿಂಗ್ ತಯಾರು ಮಾಡಲಿಕ್ಕೆ ಒಂದು ಪ್ಯಾನನ್ನು ಬಿಸಿ ಮಾಡಿ ಆಯಿಲ್ ಬಿಸಿ ಆದಾಗೆ ಅದಕ್ಕೆ ಸಾಸಿವೆ, ಹಿಂಗು, ಕರಿಬೇವು ಸೊಪ್ಪು, ಸ್ವಲ್ಪ ಸಣ್ಣಗೆ ಹೆಚ್ಚಿದಂತಹ ಗ್ರೀನ್ ಚಿಲ್ಲೀಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಮ್ಯಾಶ್ ಮಾಡಿದಂತಹ ಪೊಟ್ಯಾಟೊನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮ್ಮದು ಸ್ಟಫಿಂಗ್ ರೆಡಿಯಾಗಿದೆ. ಈ ಸ್ಟಫಿಂಗ್ ತಣ್ಣಗಾದಮೇಲೆ ಇದಕ್ಕೆ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿಟ್ಕೊಳ್ಳೋಣ. ಈಸಿ ಆಗುತ್ತೆ ನಮಗೆ ಡೀಪ್ ಫ್ರೈ ಮಾಡೋಕ್ಕೆ. ಸೊ ಈ ಥರ ಎಲ್ಲ ಉಂಡೆನ ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಡೀಪ್ ಫ್ರೈ ಮಾಡಬೇಕು. ಸೊ ಇಲ್ಲಿ ಕಡಲೆ ಹಿಟ್ಟಿನ ಮಿಶ್ರಣನ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಎಲ್ಲ ಸೇರಿಸಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸೋಣ. ಇದಕ್ಕೆ ಒಂದೇ ಸಾರಿ ನೀರನ್ನು ಸೇರಿಸಿದ್ರೆ ತೆಳು ಆಗುತ್ತೆ. ಸೊ ನಿಧಾನಕ್ಕೆ ನೋಡಿ ಸ್ವಲ್ಪ ಥಿಕ್ಕಾಗಿ ಬರೋ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ಬಿಸಿ ಮಾಡಿಟ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ಹಾಗೆ ನಾವೇನು ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡಿದ್ದೀವಿ ಬಟಾಟೆದು, ಅದನ್ನು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಎರಡನ್ನು ಹಾಕಿ ಅದರ ಮೇಲೆ ಚೆನ್ನಾಗಿ ಸ್ವಲ್ಪ ಆಯಿಲೆಲ್ಲ ಸ್ಪೂನಿಂದ ಹಾಕ್ತಾಯಿದ್ದೀನಿ. ಎಲ್ಲ ಕಡೆಯಿಂದ ಚೆನ್ನಾಗಿ ಫ್ರೈ ಆದಮೇಲೆ ಸೊ ನಿಮಗೆ ಕಲರ್ ಚೇಂಜ್ ಆದಾಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿ ಬಂದಿದೆ ಅಂತ. ಸೊ ನಮ್ಮದು ವಡೆ ರೆಡಿಯಾಗಿದೆ. ಸೊ ಇಲ್ಲಿ 2 ಥರದ ಚಟ್ನಿನ ಮಾಡ್ತಾಯಿದ್ದೀನಿ, ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ. ರೆಡ್ ಚಟ್ನಿ ಮಾಡಲಿಕ್ಕೆ ನಾವೇನು ಕಡಲೆ ಹಿಟ್ಟಿನ ಮಿಶ್ರಣ ಮಾಡಿಟ್ಕೊಂಡಿದ್ದೀವಿ ಅದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ. ಅದ್ರ ಜೊತೆಗೆ 1-2 ಬೆಳ್ಳುಳ್ಳಿನ ಡೀಪ್ ಫ್ರೈ ಮಾಡಿದ್ದೀವಿ. ಸೊ ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ರೆಡ್ ಚಟ್ನಿ ರೆಡಿಯಾಗಿದೆ. ಅದ್ರ ಜೊತೆಗೆ ಇವಾಗ ಗ್ರೀನ್ ಚಟ್ನಿನ ಮಾಡ್ಕೊಳ್ಳೋಣ. ಸೊ ಸೇಮ್ ಮಿಕ್ಸಿ ಜಾರಿಗೆ ಗ್ರೀನ್ ಚಿಲ್ಲೀಸ್, ಗಾರ್ಲಿಕ್, ಜೀರಿಗೆ, ಹುರಿಗಡಲೆ, ಕೊರಿಯಂಡರ್ ಲೀವ್ಸ್, ಉಪ್ಪು ಮತ್ತು ಸ್ವಲ್ಪ ಲೆಮನ್ ಜ್ಯೂಸನ್ನು ಸೇರಿಸಿ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ 2 ಥರದ ಚಟ್ನಿ ಕೂಡ ಇವಾಗ ರೆಡಿಯಾಗಿದೆ. ಫೈನಲ್ ಆಗಿ ನಾವು ಪಾವನ್ನು ತಗೊಂಡು ಅದನ್ನು 2 ಭಾಗದಲ್ಲಿ ಕಟ್ ಮಾಡಿ, ಸೊ ಒಂದು ಸೈಡಲ್ಲಿ ಗ್ರೀನ್ ಚಟ್ನಿನ ಹಾಗೂ ಇನ್ನೊಂದು ಕಡೆ ರೆಡ್ ಚಟ್ನಿನ ಹಾಕಿ ಇದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಂತಹ ಬಿಸಿ ಬಿಸಿ ವಡನ ಇಟ್ಟರೆ ನಮ್ಮ ವಡಾ ಪಾವ್ ರೆಡಿಯಾಗಿದೆ. ಇದ್ರ ಮೇಲೆ ಫ್ರೈಡ್ ಚಿಲ್ಲಿನ ಇಟ್ಟರೆ ಪಕ್ಕಾ ಲೋಕಲ್ ಸ್ಟೈಲ್ ಬಾಂಬೆ ಫೇಮಸ್ ವಡಾ ಪಾವ್ ಇಲ್ಲಿ ರೆಡಿಯಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.